ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನಿಮ್ಮ ಮಿಟರ್ಮ್ ಎಕ್ಸಾಮ್ಗಾಗಿ ಈ ಒಂದು ವಿಡಿಯೋನ ಮಾಡುತ್ತಿರುವಂಥದ್ದು. ತುಮಕೂರು ಡಿಸ್ಟಿಕ್ PU ಕಾಲೇಜ್ ಪ್ರಿನ್ಸಿಪಾಲ್ಸ್ ಅಸೋಸಿಯೇಷನ್ ಮಿಟರ್ಮ್ ಎಕ್ಸಾಮ್ ಈ ಒಂದು ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ ವಿತ್ ಕೀ ಆನ್ಸರ್. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ರೇಣುಕಾ ನಂದ್ ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕೇವಲ ಕ್ವಶನ್ ಪೇಪರ್ ಎಲ್ಲ ಕಂಡ್ರಿ, ಫುಲ್ ಕೀ ಆನ್ಸರ್ ಕೂಡ ಕಳಿಸಿಕೊಟ್ಟಿದ್ದಾರೆ. ಸಪ್ರೇಟಾಗಿ ಬರೆದು ಅವರು ಲೆಕ್ಚರರ್ ಹತ್ರ ಕೇಳ್ಕೊಂಡು ಫೋಟೋ ಹೊಡೆದು ಕಳಿಸಿದ್ದಾರೆ. ತುಂಬ ಧನ್ಯವಾದಗಳು ರೇಣುಕಾ ನಂದ್ ಅವರಿಗೆ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಎ ಫಸ್ಟ್ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 2, ದಿ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿ ಪಾಯಿಂಟ್ ಇನ್ಸೈಡ್ ದಿ ಯೂನಿಫಾರ್ಮಲಿ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 0. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ದಿ ಆ್ಯಂಗಲ್ ಬಿಟ್ವೀನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 90 ಡಿಗ್ರಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ವರ್ಕ್ ಡನ್ ಟು ಮೂವ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ from one point to another point against the electric field is dash. Right answer is potential difference is the right answer. Question number 5, current density is a dash ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ವೆಕ್ಟಾರ್ ಕ್ವಾಂಟಿಟಿ ಆ್ಯಂಡ್ ಇಟ್ಸ್ SI ಯೂನಿಟ್ ಈಸ್. ಆಯಿತಾ, AM-2 ಎಂದು ಶ್ರಮಿಸಬೇಕು. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 6, ಓಮ್ಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಟು ಡ್ಯಾಶ್ ಅಂತ ಇದೆ. ಅದಕ್ಕೆ ಆಲ್ ಆಫ್ ದಿ ಎಬವ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಹೌದಲ್ವಾ, 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. 2 ಕರೆಕ್ಟಾ, 2 ರಾಂಗು, ಅಥವಾ ಒಂದು ಸರಿ ಒಂದು ತಪ್ಪು, ಈ ರೀತಿ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಕ್ಲಿಯರ್. ಕ್ವಶನ್ ನಂಬರ್ 8, ಮೈ ಡಿಯರ್ ಚಿಲ್ಡ್ರನ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ಅ ಕರೆಂಟ್ ಲೂಪ್ ಆಫ್ ರೇಡಿಯಸ್ ಆರ್ ಈಸ್ ಡ್ಯಾಶ್ ಅಂತ ಇದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 9, ಮ್ಯಾಚ್ ದಿ ಫಿಸಿಕಲ್ ಕ್ವಾಂಟಿಟೀಸ್ ಆಫ್ ಕಾಲಮ್ 1 ವಿತ್ ದೇರ್ ಯೂನಿಟ್ಸ್ ಇನ್ ಕಾಲಮ್ 2 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 10, ರೆಸಿಸ್ಟೆನ್ಸ್ ಆಫ್ ಆ್ಯನ್ ಐಡಿಯಲ್ ವೋಲ್ಟಾಮೀಟರ್ ಈಸ್ ಡ್ಯಾಶ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಇನ್ಫಿನಿಟಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11, ಮೈ ಡಿಯರ್ ಚಿಲ್ಡ್ರನ್, ಲೀನಿಯರ್ ಮ್ಯಾಗ್ನಿಫಿಕೇಷನ್ ಫಾರ್ ದಿ ಇಮೇಜ್ ಫಾರ್ಮ್ಡ್ ಅಟ್ ನಿಯರ್ ಪಾಯಿಂಟ್. ಆಯಿತಾ, ಮೈ ಸಿಂಪಲ್ ಮೈಕ್ರೋಸ್ಕೋಪ್ ಈಸ್ ಡ್ಯಾಶ್ ಅಂತ ಇದೆ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. Question number 12, if a glass prism is immersed in water, its angle of minimum deviation is dash. 12th questionಗೆ ಸರಿಯಾದ ಉತ್ತರ decreases is the right answer. Question number 13, in an intrinsic semiconductor, number of electrons is dash. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, equals to holes is the right answer. Question number 14, when a PN junction ಡಯೋಡ್ ಈಸ್ ಡೈವರ್ಸ್ ಬಯಾಸ್ಡ್. ಆಯಿತಾ, ಕ್ವಶನ್ ನಂಬರ್ 14 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್ ಮೂವ್ ಅವೇ ಫ್ರಮ್ ಡಿಪ್ಲೀಷನ್ ರೀಜನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15, ಅಕಾರ್ಡಿಂಗ್ ಟು ಹುಯ್ಜನ್ಸ್ ಪ್ರಿನ್ಸಿಪಲ್, ದಿ ಸ್ಪೀಡ್ ಆಫ್ ಸೆಕೆಂಡರಿ ವೇವ್ಲೆಟ್ಸ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಆಸ್ ಸೇಮ್ ದಿ ವೇವ್ ಈಸ್ ದ ರೈಟ್ ಆನ್ಸರ್. Fill in the blanks by choosing the appropriate. ಏನಿದು ಆನ್ಸರ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ಸೆಕೆಂಡ್ ಮೇನ್ ಕ್ವಶನ್, ಮೈ ಡಿಯರ್ ಚಿಲ್ಡ್ರನ್, ಕಿರ್ಚಾಫ್ಸ್ ಲೂಪ್ ರೂಲ್ ಈಸ್ ಬೇಸ್ಡ್ ಆನ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಡ್ಯಾಶ್ ಅಂತ ಇದೆ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎನರ್ಜಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 17, ವೆನ್ ಎ ಚಾರ್ಜ್ಡ್ ಪಾರ್ಟಿಕಲ್ ಮೂವ್ ಇನ್ ಎ ಕಂಬೈನ್ಡ್ ಮ್ಯಾಗ್ನೆಟಿಕ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್, ದೆನ್ ದಿ ಫೋರ್ಸ್ ಆ್ಯಕ್ಟಿಂಗ್ ಈಸ್ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 17 ರೈಟ್ ಆನ್ಸರ್ ಈಸ್ LF. ಲಾರೆನ್ಸ್ ಫೋರ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18, ಆಪ್ಟಿಕಲ್ ಫೈಬರ್ಸ್ ಆರ್ ವರ್ಕಿಂಗ್ ವಿತ್ ದಿ ಪ್ರಿನ್ಸಿಪಲ್ ಆಫ್ ಡ್ಯಾಶ್. 18th ಕ್ವಶನ್ ರೈಟ್ ಆನ್ಸರ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಈಸ್ ದ ರೈಟ್ ಆನ್ಸರ್. ಓಕೆ,
Question number 19. In a forward biased semiconductor diode, current increases significantly at the particular voltage called dash. 19th question. Right answer is cut in voltage is the right answer. ವೇವ್ ಫ್ರಂಟ್ ಇನ್ ದಿ ಸರ್ಫೇಸ್ ಆಫ್ ಡ್ಯಾಶ್ ಫೇಸ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಕಾನ್ಸ್ಟೆಂಟ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ರೇಣುಕಾನಂದ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚೈಲ್ಡ್. ಇವರು ತುಮಕೂರು ಜಿಲ್ಲೆನವರಾಗಿರ್ತಾರೆ. ಫಸ್ಟ್ ಇಯರ್ ಪಿ ಯು ಸಿನಲ್ಲೂ ನಮಗೆ ಹೆಲ್ಪನ್ನು ಮಾಡಿದ್ದಾರೆ. ಧನ್ಯವಾದಗಳು. ನಾನು ಅಪ್ಲೋಡ್ ಮಾಡಿದಂತಹ ವಿಡಿಯೋ ಇತ್ತಲ್ವ, ಅದರಿಂದ ಸುಮಾರು ನನ್ನ ಪ್ರಕಾರ ಒಂದು 45 ಅಂಕದ ಪ್ರಶ್ನೆಗಳು ಬಂದಿದ್ದಾವೆ. ತಾವುಗಳು ಕೂಡ ಆ ವಿಡಿಯೋವನ್ನು ತಪ್ಪದೆ ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ. ಬ್ಲೂ ಪ್ರಿಂಟ್ ಅಂತ ಒಂದು ಮಾಡಿದ್ದೀನಿ, ವೇಟೇಜ್ ಆಫ್ ದಿ ಚಾಪ್ಟರ್ ಅಂತ ಇದೆ, ಇಂಪಾರ್ಟೆಂಟ್ ಕ್ವಶನ್ ಅಂತ ಇದೆ. ಈ ರೀತಿಯಾಗಿ ಬಿಟ್ಟಿರುವಂತಹ ಒಂದು ಏನಂತೀರ ತಾವುಗಳು ವೀಡಿಯೋಸ್ಗಳಿದ್ದಾವೆ, ಅದನ್ನು ನೋಡ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ನೋಡಿ ವಿದ್ಯಾರ್ಥಿಗಳೇ, ಯಾರ್ದೆಲ್ಲ ಫಿಸಿಕ್ಸ್ ಎಕ್ಸಾಮ್ ಆಗಿದೆಯೋ ಅಥವಾ ಆಗಿಲ್ವೋ, ಅಥವಾ ಇಂಗ್ಲೀಷ್ ಎಕ್ಸಾಮ್ ಆಗಿದೆಯೋ ಇಲ್ವೋ ಅಂಥ ವಿದ್ಯಾರ್ಥಿಗಳಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷ್ ಎಕ್ಸಾಮಿಗೆ ಬೇಕಾಗಿರುವ 100% ಎಕ್ಸಾಮಿಗೆ ಬರುವ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ಉಪಯೋಗಿಸಿಕೊಳ್ಳಿ. ಆರಾಮಾಗಿ ತಾವುಗಳು ಅದನ್ನು ನೋಡಿಕೊಂಡು ಕಲಿತು ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಔಟ್ ಅಂಕಗಳನ್ನು ತೆಗೆಯುವುದು ಮರೆಯಬೇಡಿ. ಧನ್ಯವಾದಗಳು. ಏನೇ ಡೌಟ್ ಇದ್ದರೂ ಏನೇ ಬೇಕಾದರೂ ತಾವುಗಳು ಕಮೆಂಟ್ ಮುಖಾಂತರ ನಮಗೆ ಕೇಳಬಹುದು, ತಿದ್ದುಕೊಳ್ಳಬಹುದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಕಳಿಸುವುದನ್ನು ಮರೆಯಬೇಡಿ. all-in-one-pdf-99@gmail.com ಅನ್ನುವಂಥದ್ದು ನಮ್ಮ ಮೇಲ್ ID ಆಗಿರುತ್ತೆ. ದಯವಿಟ್ಟು ಒಂದು ಲೈಕು ಹಾಗೂ ಕಮೆಂಟಿಗಾಗಿ ನಾವು ಕಾಯ್ತಾ ಇರುತ್ತೇವೆ. ಧನ್ಯವಾದಗಳು.